ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಉತ್ತಮ ಸಮಯದಲ್ಲಿ ಸಂಧಿಸಿದಾಗ ಮ್ಯಾಜಿಕ್ ಆಗಲು ಸಾಧ್ಯ. ನಮ್ಮಲ್ಲಿರುವ ಪ್ರತಿಭೆಯನ್ನು ಹೊರಹೊಮ್ಮಿಸಲು ಅವಕಾಶಗಳು ದೊರೆತಾ ಇರ್ತದೆ. ಹೀಗೆ ಸಿಕ್ಕಿದ ಅವಕಾಶಗಳನ್ನು ಉಪಯೋಗಿಸಿಕೊಳ್ಳುವ ಚಾಕಚಕ್ಯತೆ ಮತ್ತು ಬುದ್ಧಿವಂತಿಕೆ ನಮ್ಮಲ್ಲಿರಬೇಕು. ನಮ್ಮಲ್ಲಿರುವ ಕೌಶಲ್ಯವನ್ನು ಇನ್ನಷ್ಟು ಬೆಳೆಸಿಕೊಳ್ಳಬೇಕು. ಕಲೆ ಎಂಬುದು ಶಿಕ್ಷಣದ ಒಂದು ಭಾಗವಾಗಿದ್ದು, ಕಲೆ ಕೌಶಲ್ಯವನ್ನ ಮೀರಿದ್ದು. ಒಳ್ಳೆಯ ಮನುಷ್ಯರಾಗಿರುವುದು ಕಲಾವಿದರಿಗೆ ಇರುವ ತಾಕತ್ತು ಎಂದು ಚಲನಚಿತ್ರ ನಟಿ ವಿದುಷಿ ಮಾನಸಿ ಸುಧೀರ್ ಹೇಳಿದರು. ಕುಂದಾಪುರದ ಮೂಡ್ಲಕಟ್ಟೆ ಐಎಂಜಿ ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜಿನ ಆಶ್ರಯದಲ್ಲಿ ಕಾಲೇಜಿನ ವಠಾರದಲ್ಲಿ ಜರುಗಿದ ಪಿಯುಸಿ ವಿದ್ಯಾರ್ಥಿಗಳ ರಾಜ್ಯ ಮಟ್ಟದ ಫೆಸ್ಟ್ ನವೋನ್ಮೇಷ್ 2024 ಶನಿವಾರ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯ ಅತಿಥಿಯಾಗಿದ್ದ ಉಡುಪಿ ನೇವಿಯ ಸೊಲ್ಯೂಷನ್ನ ಮುಖ್ಯ ಕಾರ್ಯನಿರ್ವಾಹಕ ನಿರ್ದೇಶಕ ಸುಯೋಗ್ ಶೆಟ್ಟಿ ಮಾತನಾಡಿ, ಟೀಮ್ ವರ್ಕ್ ಮತ್ತು ನಾಯಕತ್ವ, ನಾವೀನ್ಯತೆ ಮತ್ತು ಸೃಜನಶೀಲತೆ ಜೀವನದಲ್ಲಿ ಯಶಸ್ಸು ಪಡೆಯಲು ಅವಶ್ಯಕ. ಸೋಲು ಮತ್ತು ಗೆಲುವುಗಳನ್ನು ನಾವು ಸ್ವೀಕರಿಸುವ ರೀತಿ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತದೆ ಎಂದರು. ಕಾಲೇಜಿನ ಪ್ರಾಂಶುಪಾಲೆ ಡಾಕ್ಟರ್ ಪ್ರತಿಭಾ ಎಂ ಪಟೇಲ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಕಾಲೇಜಿನ ಉಪಪ್ರಾಂಶುಪಾಲ ಪ್ರೊಫೆಸರ್ ಜಯಶೀಲಕುಮಾರ್, ಕಾರ್ಯಕ್ರಮದ ಕೋಆರ್ಡಿನೇಟರ್ಗಳಾದ ಸಿಂಚನ್, ನಿತಿನ್ ಮತ್ತು ಹನಾ ಶೇಖ್ ಉಪಸ್ಥಿತರಿದ್ದರು. ಇದೇ ಸಂದರ್ಭ ನಟಿ ಮಾನಸಿ ಸುಧೀರ್ ಮತ್ತು ಸುಯೋಗ ಶೆಟ್ಟಿ ಅವರನ್ನ ಗೌರವಿಸಲಾಯಿತು. ಫೆಸ್ಟ್ ಸಂಯೋಜಕಿ ಅರ್ಚನಾ ಗದ್ದೆ ಸ್ವಾಗತಿಸಿದರು. ಐಎಂಜೆ ವಿದ್ಯಾಸಂಸ್ಥೆಗಳ ಬ್ರ್ಯಾಂಡ್ ಬಿಲ್ಡಿಂಗ್ ನಿರ್ದೇಶಕ ಡಾಕ್ಟರ್ ರಾಮಕೃಷ್ಣ ಹೆಗ್ಡೆ ಪ್ರಾಸ್ತಾವಿಕ ಮಾತುಗಳನ್ನಾಡಿದರು. ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಶಿವಮೊಗ್ಗ ಹಾಗೂ ವಿವಿಧ ಜಿಲ್ಲೆಗಳಿಂದ ಪಿಯು ಕಾಲೇಜುಗಳ ವಿದ್ಯಾರ್ಥಿಗಳು ಭಾಗವಹಿಸಿದರು. Management play a crucial role in shaping the heart of this event, and my deepest gratitude to management Dr. Ramakrishna Hegde and our Vice Principal. I extend my deepest gratitude. It is indeed my privilege and honor. Speech that is given. Talent, ಪ್ರತಿಭೆ ಮತ್ತು ಅವಕಾಶ ಇವೆರಡೂ ಒಳ್ಳೆಯ ಸಮಯದಲ್ಲಿ ಸಂಧಿಸಿದಾಗಲೇ ಏನೋ ಒಂದು ಮ್ಯಾಜಿಕ್ ಆಗಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಒಂದು ಅತ್ಯುತ್ತಮ ಉದಾಹರಣೆ ನಾನೇ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನ್ನ ಪಾಡಿಗೆ ನಾನೇ ಭರತನಾಟ್ಯ ಮಾಡಿಕೊಂಡಿರುವಾಗ ಕೋವಿಡ್ ಬಂತು. ಸಾಮಾಜಿಕ ಜಾಲತಾಣದಲ್ಲಿ ನನಗೊಂದು ಅಪರ್ಚುನಿಟಿ ಕ್ರಿಯೇಟ್ ಆಯಿತು. ಸೊ ನಾನು ಒಂದಿಷ್ಟು ಯೂಟ್ಯೂಬ್ ವಿಡಿಯೋ ಮಾಡಿ ಒಂದಿಷ್ಟು ಜನಕ್ಕೆ ನಾನು ಗುರುತು ಸಿಗುವ ಹಾಗೆ ಆಯಿತು. ಅಲ್ಲದೆ ಕಾಂತಾರ ಸಿನಿಮಾದ ಅಪರ್ಚುನಿಟಿ ಬಂದಾಗಲೂ ನಾನು ಅಯ್ಯೋ ಈಗಲೇ ಅಮ್ಮ ಆಗಿಬಿಡುದ, ಅಕ್ಕ ಆಗಲಿಲ್ಲ, ಅತ್ತಿಗೆ ಆಗಲಿಲ್ಲ, ಹೀರೋಯಿನ್ ಅಂತೂ ಆಗಲೇ ಇಲ್ಲ, ಆಗಿದ್ದೆ ಒಂದೆರಡು ಸಿನಿಮಾದಲ್ಲಿ, ಆ ಸಿನಿಮಾಗಳು ಯಾರೂ ನೋಡಲೇ ಇಲ್ಲ, ಇಷ್ಟು ಬೇಗ ಅಮ್ಮ ಆಗಿಬಿಡುದ ಅಂತ ಯೋಚನೆ ಮಾಡಿ ಅವಕಾಶ ಉಪಯೋಗಿಸದೆ ಇರ್ತಿದ್ದಿದ್ರೆ ಅಂಥ ದೊಡ್ಡ ಇತಿಹಾಸ ಸೃಷ್ಟಿಸಿದ ಕಾಂತಾರದ ಭಾಗ ನಾನು ಆಗ್ತಿರಲಿಲ್ಲ. ಇದರ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದರೆ, ನನ್ನ ಅಪ್ಪನಿಗೆ ನಾನು MBA ಮಾಡಬೇಕಿತ್ತು. ನಾನು MBA ಮಾಡಬೇಕು ಅಂತ ಅವ್ರಿಗೆ ತುಂಬ ಆಸೆ ಇತ್ತು. ಆದರೆ ಯಾರಿಗೆ ಗೊತ್ತಿತ್ತು ಮಾನಸಿ ಆ್ಯಸ್ ಬ್ಲಾಕ್ ಬಸ್ಟರ್ ಮೂವಿ ಕಾಂತಾರ ಅಮ್ಮ ಆಗ್ತಾನೆ ಅಂತ, MBA ಆಗ್ತಾನೆ ಅಂತ ಅಪ್ಪನಿಗೆ ಗೊತ್ತಿರಲಿಲ್ಲ, ನನಗೂ ಗೊತ್ತಿರಲಿಲ್ಲ. ಈ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡೋದು ಏನು ಅಂದರೆ, ಪ್ರತಿಭೆ ನಮ್ಮಲ್ಲಿರ್ತದೆ, ಅವಕಾಶ ಅದನ್ನು ಹುಡುಕಿಕೊಂಡು ಬರ್ತದೆ. ಆವಾಗ ಅದನ್ನು ಉಪಯೋಗಿಸಿಕೊಳ್ಳುವಂತಹ ಚಾಕಚಕ್ಯತೆ, ಬುದ್ಧಿವಂತಿಕೆ ನಮ್ಮಲ್ಲಿ ಇದ್ದರೆ ಆ ಪ್ರತಿಭೆ ಅವಕಾಶಗಳ ಒಂದು ಸಂಧಿಸುವಿಕೆ ನಿಜವಾಗಿ ಒಂದು ಮ್ಯಾಜಿಕ್ ಕ್ರಿಯೇಟ್ ಮಾಡ್ತದೆ ಅಂತ. ಕುಂದಾಪುರಕ್ಕೆ ಬಂದಿದ್ದೇನೆ, ಆದ ಕಾರಣ ಇದನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ಕೂತವ್ರು ಯಾರು ಈ ಕಾಲೇಜ್ನವರಲ್ಲ ಅಂತ ಮೇಡಮ್ ಹೇಳ್ತಾ ಇದ್ರು. ಕುಂದಾಪುರ ಭಾಷೆ ಗೊತ್ತಾ? ನಾನು ಕ್ರಾಸ್ಲ್ಯಾಂಡ್ ಕಾಲೇಜ್ನಲ್ಲಿ ಓದಿದವಳಾದ ಕಾರಣ ನನಗೆ ಸ್ವಲ್ಪ ಕುಂದಾಪುರ ಭಾಷೆಯ ಫ್ಲೇವರ್ ಗೊತ್ತಿದೆ. ಹಾಗಾಗಿ ನನಗೆ ರಿಸರ್ವೇಷನ್ ಅನ್ನುವ ಯಾಕೂಬ್ ಖಾದರ್ ಗುಲ್ವಾಡಿ ಅವರ ನಿರ್ಮಾಣದ, ನಿಖಿಲ್ ಮಂಜು ಅವರ ನಿರ್ದೇಶನದ ರಿಸರ್ವೇಷನ್ ಚಲನಚಿತ್ರ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಬಂದಿತ್ತು. ಅದು ಕುಂದಾಪುರ ಭಾಷೆಯ ಚಿತ್ರವಾಗಿತ್ತು. ಸಿನಿಮಾದ ಮೊದಲ ದಿನ ನನಗೆ ಡೈಲಾಗ್ ಶೀಟ್ ಕೊಟ್ಟಾಗಲೇ ಗೊತ್ತಾಗದು, ಇದು ಕುಂದಾಪುರ ಭಾಷೆ ಸಿನಿಮಾ ಅಂತ. ಆದರೂ ಕುಂದಾಪುರ ಭಾಷೆಯಲ್ಲಿ ಚಂದದ ಡೈಲಾಗ್ಸನ್ನು ಚಂದದಲ್ಲಿ ಹೇಳಿದ್ದೇನೆ ಅಂತ ಒಂದು ಖುಷಿ ಇದೆ. ಕುಂದಾಪುರ ಭಾಷೆ ಅಂದಾಗ ನನ್ನ ಅಪ್ಪ ನಾನು ಮಲಗುವಾಗ ಹೇಳ್ತಿದ್ದ ಕೆಲವು ಕವನಗಳು ನೆನಪಾಗ್ತದೆ, ಜನಪದ ಸಾಲುಗಳು. ಹತ್ತಿ ಮನಿ ದ್ವಾಸಿ ಹತ್ತಿ ಹೂವಿನ ಹಂಗ, 70 ತಿಂದ ಮಧುಮಾಗ, 70 ತಿಂದ ಮಧುಮಾಗ ಹೊಟ್ಟೆಲಿ ನೆಗಳು ಏನೋ ಶಿವ ಬಂದ
ವಯಸ್ಸಿಂದಲೇ ಇವನ ಹೊಟ್ಟೆಲಿಂದ ಮೊಸಳೆ ಉಂಟಾ ಅಂತ. ಕುಂದಾಪುರ ಭಾಷೆಯೇ ಚೆಂದ. ನಮ್ಮ ಇದು ಹೆಚ್ಚು ಮಾತನಾಡುವ ಸಮಯ ಅಂತ ಗೊತ್ತಿದೆ, ಸಮಯ ಅಲ್ಲ ಅಂತ ಗೊತ್ತಿದೆ. ಇವೆಲ್ಲರೂ ಮುಂದಿನ ಸ್ಪರ್ಧೆಗೆ ತಯಾರಾಗಿ ಬಂದಿದ್ದೀರಿ. ಒಳ್ಳೆಯ ವೇದಿಕೆ ಇದೆ. ನಿಮ್ಮ ಪ್ರತಿಭೆಯನ್ನು ಚಂದದಲ್ಲಿ ತೋರಿಸಿ ಅದಕ್ಕೆ ತಕ್ಕ ಪ್ರತಿಫಲ ಖಂಡಿತ ಸಿಗ್ತದೆ. ಭಾಗವಹಿಸುವಿಕೆ ಅದಕ್ಕಿಂತ ಮೊದಲೇ ಇಂಪಾರ್ಟೆಂಟು. ನಮ್ಮ ಶಿಕ್ಷಣ ಎಜುಕೇಷನ್ ಅನ್ನೋದು ಬರೀ ಇನ್ಫಾರ್ಮೇಷನ್ ಫ್ಯಾಕ್ಟ್ಗಳನ್ನು ಗಳಿಸುವಂಥದ್ದು ಮಾತ್ರ ಅಲ್ಲ. ಎಜುಕೇಷನ್ ಅಂದರೆ ನನ್ನ ಪ್ರಕಾರ ಅದು ನಾವು ಮೊದಲು ಇದ್ದದಕ್ಕಿಂತ ನಮ್ಮ ಬೆಟರ್ ವರ್ಷನ್, ನಾವು ಬೆಟರ್ ಪರ್ಸನ್ ಆಗಿ ನಮ್ಮನ್ನು ಬೆಳೆಸಿದರೆ ನಮಗೆ ಒಳ್ಳೆಯ ಶಿಕ್ಷಣ ಸಿಕ್ಕಿದೆ ಅಂತ ಅರ್ಥ. ಸೊ ಆ ಒಳ್ಳೆಯ ಶಿಕ್ಷಣದ ಒಂದು ಮುಖ್ಯ ಭಾಗ ಕಲೆ ಕೂಡ ಹೌದು. ಆ ಕಲೆ ನಾವು ಬೆಳೆಸ್ಕೊಳ್ಬೇಕು ಅಂದರೆ ನಾವು ಸ್ಕಿಲ್ ಡೆವಲಪ್ಮೆಂಟ್ ಮಾಡಬೇಕು. ಆದರೆ ಸ್ಕಿಲ್ ಡೆವಲಪ್ಮೆಂಟು ಮಾತ್ರ ಕಲೆ ಆಗುವುದಿಲ್ಲ. ಕಲೆ ಕೌಶಲ್ಯವನ್ನು ಮೀರಿದೆ. ಒಬ್ಬ ದೂರದಿಂದ ನಿಂತ್ಕೊಂಡು ಶೂಟ್ ಮಾಡುವವ ಕೂಡ ಕೌಶಲ್ಯ ಬರೀತಾನೆ, ಆದರೆ ಅವ ಕಲೆಗಾರ ಅಲ್ಲ, ಅವ ಕೊಲೆಗಾರ ಮಾತ್ರ ಆಗಬಲ್ಲ. ಸೊ ಕಲಾವಿದರಿಗಿರುವ ತಾಕತ್ತು ಏನು ಅಂದರೆ ಒಳ್ಳೆಯ ಮನುಷ್ಯರಾಗಿರುವುದು. ಹಾಗಾಗಿ ನಿಮ್ಮ ಪ್ರತಿಭೆಯ ಅನಾವರಣ ಇಲ್ಲಿ ಮಾಡ್ತಾ ಒಳ್ಳೆಯ ಮನುಷ್ಯರಾಗೋದ್ರ ಮೂಲಕ ಈ ನವೋನ್ಮೇಷಕ್ಕೆ ಒಂದು ಹೊಸ ಅರ್ಥವನ್ನು ನೀವೆಲ್ಲರೂ ಸೃಷ್ಟಿಸಿ ಅಂತ ಹೇಳ್ತಾ, ಭಾಗವಹಿಸುವ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ, ಮತ್ತೊಮ್ಮೆ ನನ್ನನ್ನು ಇಲ್ಲಿ ಕರೆಸಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ, ಧನ್ಯವಾದಗಳು. ಆಲ್ ದ ಬೆಸ್ಟ್. It's always been a mystery why something like a leadership, something like a teamwork has not been taught in colleges, right? When I look back at the hindsight, right, one thing I realize is most of the colleges, including the ones where I studied, they always created opportunities like this, right? A lot of skills which are required for you to get into the actual workforce in the next couple of years, or start your own organization as entrepreneurs in the in the next couple of years, are being taught beyond your books, right? And these are the opportunities which provide you that. Now I know some of you are already part of this, but some of you, as mentioned, are not here and probably not participating as well, right? And that's a big part of the learning which you are missing out. Now there are certain 4 or 5 things which I would probably call out, which are very key as you get into your workforce in the next couple of years. And how some of these events help you in that. The first and foremost, I think the sir called out as well, is the leadership and teamwork, right? Now I think there are various curriculums and teachings which have been done, but I think until unless you experience it, right, until unless you know how to lead a team, how to work in a team, you may not be able to kind of understand what does it take to lead a team and work along with your team members, right? And I think the fest like this gives most of you guys an opportunity to kind of perform that, right? Tomorrow you don't have to complete that, you're not being taught. So that's the most important thing. If I had to look back on what I missed, right, during my college days, and I was not part of this crowd, I used to sit outside and never participated. Now I realize that what are the things I missed. And the first and foremost thing today as I lead an organization is the ability to work as a team and ability to kind of lead a team, right? That's the first and foremost thing. The second one is creativity and innovation. Now I understand the event has multiple streams of events which have been planned out, right? And each of them requires different skill set, and I'm assuming that over a period of time, you would want to pursue, like in acting or any other things which are associated with that. You need to continuously innovate, and you have to continuously, work on each of the skills if you are serious about pursuing this over a period of time. And this is a good forum because no one is going to judge you, on what happened, whether you passed, whether you failed, whether you won, or you lost for us. So leverage this opportunity to kind of sharpen some of those skill sets and improve that over a period of time. The third and important thing is the ability to take risk. Once you're out, I think your ability to take risk reduces. You're in a very, very cushioned environment to begin with, right? You still have an ability to take risk, the ability to kind of try out new things, right? And this is a good forum where if you want to explore new stuff, we have not done that before. This is a good community to kind of do that, right? Make sure that you use this opportunity to
take failures. Once you're out there, I think it's really hard, how do you take failures? How do you navigate failures? How do you handle success? I think Sir touched upon this, right? And events like this and many more allow you to fail and understand how to deal with failures, right? And that's the most biggest differentiator as you get into your workforce, start your own organization, would be a biggest differentiator for some of you guys in the next couple of years. I think these are my 4 learnings, what I missed during my college days. Now, if I have to go back, I would definitely be part of one of those events over there, which I've missed. But it took me a very long time to realize some of that I've missed and work upon it in the next couple of years. But I'm glad that some of you guys are participating and wish you all the very best for each of the streams where you're participating, and congratulations on the success of the events as well. Thank you everyone.